ಮ್ಯಾಚ್ ನೋಡಕ್ಕೆ ತುಂಬಾ ಎಕ್ಸೈಟ್ ಆಗಿದೆ. ಈ ಸರಿ ಮ್ಯಾಚ್ ಟೀಮ್ ನ ಹೆಂಗ್ ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಫಿಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಹಿಟ್ಟರ್ ಇಂದ ಹಿಡಿದು ಲಾಸ್ಟ್ ಫಿನಿಶರ್ ವರೆಗೂ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಮುಂಚೆ ನಮ್ಮ ಟೀಮ್ ಹೇಗಿತ್ತು, ಬೌಲಿಂಗ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಇಲ್ಲ ಬ್ಯಾಟಿಂಗ್ ಇರೋರು ಇಲ್ಲ ಬೌಲಿಂಗ್ ಇರ್ತಿರಲಿಲ್ಲ, ಇಲ್ಲ ಸ್ಕೋರ್ ಜಾಸ್ತಿ ಹೋಗೋದು ಬೌಲಿಂಗ್ ಹೊಡ್ಸ್ಕೊಂಡ್ಬಿಡೋರು. ಈಗ ಹೆಂಗಿದೆ ಅಂತಂದ್ರೆ ನೀಟಾಗಿ ಫಿಟ್ ಮಾಡಿದ್ದಾರೆ. ಈ ಸರಿ ಇನ್ನೊಂದ್ಸರಿ ಸೆಕೆಂಡ್ ಟೈಮ್ ಅಟ್ಲೀಸ್ಟ್ 11 ಪೀಪಲ್ ಏನ್ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಪಾಪ ಪ್ರಾಣ ಏನ್ ಕಳ್ಕೊಂಡಿದ್ದಾರೆ, ಅವ್ರು ಇದಕ್ಕಾದ್ರೂ ನಾವು ಅಟ್ಲೀಸ್ಟ್ ಫೈನಲ್ ಆದ್ರೂ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಕೋರಿಕೆ. ಈ ಸರಿ ಅದೊಂದು ಟ್ರಿಬ್ಯೂಟ್ ನಿಮ್ ಟಿವಿಯಿಂದ ಅವ್ರಿಗೂ ಒಂದು ಟ್ರಿಬ್ಯೂಟ್ ಕೊಡಿ ಮೇಡಮ್. ನಮ್ ಕಡೆಯಿಂದ ಒಂದು ಸಂತಾಪ ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಒಂದು ಇದು ಆಗ್ಲಿ ಅಂತ ಒಂದು ಕೇಳ್ಕೊತೀವಿ ಮೇಡಮ್. ಫುಲ್ ತುಂಬಾ ಎಕ್ಸೈಟ್ ಆಗಿದೀವಿ. ಇದು 3rd ಮ್ಯಾಚ್ ಬರ್ತಾ ಇರೋದು. ನಾನು ಮೂರಕ್ಕೆ ಮೂರು ಮ್ಯಾಚು ಬಂದಿದೀವಿ. ಪಕ್ಕ RCB ಫ್ಯಾನು, ಅದಕ್ಕೆ 3 ಮಂದಿ ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲಾ ಮ್ಯಾಚ್ ಗೆಲ್ಲೋಣ ಅಂತ. ಹಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಫುಲ್ ನಮ್ ಯಾವಾಗ್ಲೂ RCB ಟೀಮ್ ಸೂಪರ್. ನಮ್ ವಿರಾಟ್ ಕೊಹ್ಲಿ ಬಾಸ್ ಸೂಪರ್, ನಮ್ಮ ಮನೆ ಹುಡುಗ ದೇವದತ್ ಪಡಿಕಲ್ ಸೂಪರ್. ಅವ್ನು ಯಾವಾಗ್ಲೂ ಸೂಪರ್ ಆಗಿ ಆಡ್ತಾನೆ. ಸೊ ಅದಕ್ಕೆ ಎಲ್ಲ ಬೌಲರ್ಸ್ ಚೆನ್ನಾಗಿ ಮಾಡ್ತಾ ಇದಾರೆ. ಎಲ್ಲ ಗೆದ್ರೆ ಸಾಕು. ಈ ಸತಿನೂ ಕಪ್ ಗೆದ್ರೆ ಇನ್ನೊಂದು ಸ್ಟಾರ್ ಆಗುತ್ತೆ. ಸೊ ಅದನ್ನೇ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಹುಡ್ಕೋರವರೆಲ್ಲ ಕೆಳಗಡೆ ಹೋಗಾಗಿದ್ದಾರೆ, ನಾವೇ ಮೇಲಿರೋದು. ಇವಾಗ ಯಾರ್ಯಾರು ಹುಡ್ಕೊಂಡ್ರು ಅವರೆಲ್ಲ ಕೆಳಗಡೆ ಹೋಗಾಗಿದ್ದಾರೆ. ಅದೇ ಇವಾಗ ಇನ್ನೊಂದು ಸ್ಟಾರ್ ನಮ್ಮ DK ಅವರು ಕರೆಕ್ಟ್ ಆಗಿ ಟೀಮ್ ಫಾರ್ಮ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ DK ಅವ್ರಿಗೂ ಅಪ್ರಿಸಿಯೇಷನ್ ಕೊಡಬೇಕು. ಹಂಗೆ ನಮ್ಮ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ. ಅವ್ನಿಗೇನಿಲ್ಲ, DK ಅವರಿಂದ ಎಲ್ಲ ಕರೆಕ್ಟ್ ಆಗಿ ಆಗಿದ್ದಾರೆ. ಎಲ್ಲರೂ ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೊಳ್ಳೆ ಪ್ಲೇಯರ್ಸ್ ಮೇಲೆ ತಗೊಂಡಿದ್ದಾರೆ. ಒಳ್ಳೆ ಆಪ್ಷನ್ ಅಲ್ಲಿ ಬಿಡ್ ಮಾಡಿದ್ದಾರೆ. ಯಾರ್ಯಾರು ಪ್ಲೇಯರ್ಸ್ ಮೇಲೂ ಹಾಕಿಲ್ಲ. ಸೊ ಹಂಗೆ ಏನಿಲ್ಲ, ಈ ಸಲ ಕಪ್ ನಮ್ದು ಆಗುತ್ತೆ. ಈ ಟೈಮ್ ಈ ಸಲ ಕಪ್ ನಮ್ದೇ. ಈ ಸಲ ನಮ್ದು ಕಪ್ ಆಗುತ್ತೆ. 2 ಸ್ಟಾರ್ ಬರುತ್ತೆ ಜೆರ್ಸಿ ಮೇಲೆ. ಅದನ್ನೇ ಕಾಯ್ಕೊಂಡು ಕೂತೀವಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಾನು ರಾಯಚೂರಿಂದ ಬಂದಿರೋದು. ಆಲ್ ಥ್ಯಾಂಕ್ಸ್ ಟು KPR that I got a general ticket because of contest. So I got a free ticket from them. That's okay. But ಇವಾಗ ಹೇಗೆ ಅನಿಸ್ತಾ ಇದೆ ಇದು 3ನೇ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ? ಹ್ಯಾಟ್ರಿಕ್ ಹೊಡಿತಾರೆ ಈ ಸಲ ಪಕ್ಕ. ಈ ಸಲ ಐ ಥಿಂಕ್ ಲಾಸ್ಟ್ ಟೈಮ್ ಅವೇ ಮ್ಯಾಚಸ್ ಗೆದ್ರು, ಈ ಸಲ ಎಲ್ಲ ಹೋಮ್ ಮ್ಯಾಚಸ್ ಗೆಲ್ತಾರೆ. ಸೊ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ಸರ್? ಟೀಮ್ ಚೆನ್ನಾಗಿದೆ. ಡಿಫೆಂಡಿಂಗ್ ಚಾಂಪಿಯನ್ಸ್, ದಟ್ ಹ್ಯಾಸ್ ಟು ಬಿ ಅವರ್ ಕಾನ್ಫಿಡೆನ್ಸ್. ಓಕೆ, ಈ ಸಲ ಕಪ್ ನಮ್ದು ಅಲ್ಲ ನಮ್ದೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಸರ್ ಮ್ಯಾಚ್ ನೋಡಕ್ಕೆ ಬರ್ತಾ ಇರೋದು? ಫಸ್ಟ್ ಟೈಮ್ ಏನಿಲ್ಲ, ಎರಡನೇ ಸರಿ ಇದು ಬರ್ತಾ ಇದೆ. ಈ ವರ್ಷದಲ್ಲಿ ಫಸ್ಟ್ನೇ ಸರಿನೇ ಮೇಡಮ್. ಈ ವರ್ಷದಲ್ಲಿ ಫಸ್ಟ್ನೇ ಸಲ. ಹೇಗೆ ಅನ್ಸುತ್ತೆ ಸರ್? ಹೋಮ್ ಗ್ರೌಂಡ್ ನಲ್ಲಿ RCB ಮ್ಯಾಚ್ ನಡೀತದೆ. ಈಗಷ್ಟೇ ಪ್ಲೇಯರ್ಸ್ ಹೋದ್ರು, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಎಕ್ಸೈಟಿಂಗ್ ತಡ್ಕೊಳಕ್ ಆಗ್ತಾ ಇಲ್ಲ. ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ನಾವು ಕಪ್ಪು ಹೊಡೆದಿದ್ದೀವಿ ಮೇಡಮ್. ಸರ್ ಅಷ್ಟೊಂದು ಕಾನ್ಫಿಡೆನ್ಸ್ ಹೆಂಗೆ ಸರ್? ಯಾರು ನಮ್ಮ ಟೀಮ್ ಓವರ್ ಆಲ್ ಟೀಮ್ ಏನಿದೆ, ಟೀಮ್ ಮೇಲೆ ತುಂಬಾ ಕಾನ್ಫಿಡೆಂಟ್ ಇದೆ. ಆತರ ಬಿಡೋಂಗೆ ಇಲ್ಲ, ಯಾರಿಗೂ ನಾವು ಬಿಟ್ಕೊಡೋದೇ ಇಲ್ಲ. RCB ಅಂದ್ರೆ ಫೈರ್ ಇದ್ದಂಗೆ. ಸರ್ ಈಗ 18-19 ವರ್ಷದಿಂದ ಮ್ಯಾಚ್ ನೋಡ್ತಾ ಇರ್ತೀರಾ. ಈ ಸಲ ಇರೋಂತ ಟೀಮ್ ಇದೆಯಲ್ಲ, ಇದು ಬೆಟರ್ ಅನ್ಸುತ್ತಾ ಅಥವಾ ಲಾಸ್ಟ್ ಟೈಮ್ ಗಿದ್ದಿದ್ದು ಟೀಮ್ ಗಿಂತ ಬೆಟರ್ ಆಗಿದ್ಯಾ ಅಥವಾ ಹೇಗಿದೆ ಟೀಮ್? ಮೇಡಮ್ ಈ ಲಾಸ್ಟ್ ಟೈಮು ಚೆನ್ನಾಗೇ ಇತ್ತು. 2018 ಇದೆಯಲ್ಲ, ಅದು ಚೆನ್ನಾಗೇ ಇತ್ತು. 19 ಇದು ಇವಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಇದು ಇನ್ನೂ ಟಫ್ ಇದೆ. ಈ ಸರಿ ಅಂತೂ ಇನ್ನೂ ಬಿಡೋದಿಲ್ಲ, ನಾವು ಹೊಡಿತೀವಿ ಕಪ್ಪನ ಅಂತ ಈ ಟೈಮಲ್ಲಿ ನಾವು. ಪ್ರತಿ ವರ್ಷ ಟೀಮ್ ಬಿಲ್ಡ್ ಮಾಡ್ಬೇಕಾದ್ರೆ ಮ್ಯಾನೇಜ್ಮೆಂಟ್ ಫ್ಯಾನ್ಸ್ ಬೈಕೊಂತ ಇದ್ರು, ಬಿಕಾಸ್ ಅವ್ರನ್ನ ತಗೊಳ್ಳಿ ಇವ್ರನ್ನ ತಗೊಳ್ಳಿ ಅಂತ. ಬಟ್ ಈ ಸಲ ಕರೆಕ್ಟ್ ಆಗಿ ಫಾರ್ಮ್ ಮಾಡಿದೆ ಮ್ಯಾನೇಜ್ಮೆಂಟ್ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಹೊಸಬ್ರು ನಮ್ಮ ಇವ್ರು ಬಂದಿದ್ದಾರೆ, ಅನನ್ಯ ಬಿರ್ಲಾ ಅವರು ಮತ್ತೆ ಆರ್ಯ ಬಿರ್ಲಾ ಅವರು. ತುಂಬಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸರ್ ಎಲ್ಲಿಂದ ಬಂದಿರಾ ಮ್ಯಾಚ್ ನೋಡೋಕೆ? ನಾವು ಕೋಲಾರಿಂದ ಬಂದಿದ್ರಿ. 80 ಕಿಲೋಮೀಟರ್ ಇಂದ ಬಂದಿರಿ ಮ್ಯಾಚ್ ನೋಡ್ಬೇಕಂದ್ಬಿಟ್ಟು. ಏನು ಒಂದು 18 ವರ್ಷಕ್ಕೆ ಟಿಕೆಟೇ ಸಿಕ್ಕಿಲ್ಲ, ಈ ವರ್ಷ ಸಿಕ್ಕೈತೆ. ಏನೋ ಖುಷಿ ಮೇಲೆ ಬಂದಿದ್ದೀರಿ. ಮೊನ್ನೆ ಲಾಸ್ಟ್ ಟೈಮ್ ಅಲ್ಲಿ ಕಪ್ ಗೆದ್ದವ್ರೆ, ಈ ಸಲ ನಂಗೆ ಗೆಲ್ಲಿ ಅನ್ಬಿಟ್ಟು ನಾವು ಆಶೀರ್ವಾದ ಮಾಡ್ತೀವಿ. ನೀವು ಬಂದಿರೋದಕ್ಕಾರು ಈ ಸಲ ಕಪ್ ಗೆಲ್ತಾರೆ ಅನ್ಕೊಂತೀರಾ? ಇಲ್ಲ ಮೇಡಮ್, ಅದೃಷ್ಟ ಗೆದ್ದೇ ಗೆಲ್ತಾರ ಅನ್ನೋದು ಒಂದು ಹುಮ್ಮಸ್ ಐತೆ. ಆಕ್ಚುಲಿ ಟ್ರೈನ್ ಪೂರ್ತಿ DK ಅವ್ರು ಮಾಡಿರೋದು. ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್? DK ಆಟ ನಾವು ನೋಡಿದ್ವಿ. ಇಲ್ಲ, 100% ಗೆದ್ದೇ ಗೆಲ್ತಾರೆ ಅನ್ನೋದು. DK ಬಂದ್ಮೇಲೆ ಸ್ಟಾರ್ ಚೇಂಜ್ ಆಗಿರೋದು RCBಗೆ. ಅವ್ರು ಬಂದಿರೋದ್ರಿಂದನೇ ಇದು RCB ಗೆಲ್ಬೇಕಾದ್ರೆ ಮೇನ್ ಪಾತ್ರ. ಮೇನ್ ನಮ್ಮ ಮನೆ ಮಗನ ಮೇಲೆ ಎಷ್ಟು ಹೋಪ್ ಇದೆ ಸರ್? ಯಾರು ಮನೆ ಮಗನ? ಪಡಿಕಲ್ 100% ಅವರೇ ಆಪತ್ ಬಂದವ್ರು. ಅಂದ್ರೆ ಅವ್ರೆ ವಿಕೆಟ್ ಬಿದ್ದಾಗ ಅವರೇ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಮ್ಯಾಚ್ ಗೆಲ್ಸ್ಬೇಕಾದ್ರೆ ಅವರೇ ಕಾರಣ. ಈಗ ಲಾಸ್ಟ್ 2 ವರ್ಷ 3 ವರ್ಷಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಪಡಿಕಲ್ ಆಟ ಹೇಗಿದೆ ಈ ವರ್ಷ? ತುಂಬಾ ಚೆನ್ನಾಗಿದೆ. 100% ಚೆನ್ನಾಗಿದೆ. ಮೊದಲೆಲ್ಲ 30% ಇತ್ತು, ಈಗ 100% ಚೆನ್ನಾಗಿದೆ. ಒಳ್ಳೆ ನಮ್ಮ ಹುಡುಗರಿಂದ, ನಮ್ಮ ಕರ್ನಾಟಕದವ್ರು ಆಡ್ಸ್ತಾ ಇರೋದ್ರಿಂದ ಖುಷಿ ಆಗ್ತಾ ಇದೆ. ಅವರೇ ಗೆಲ್ಸ್ತಾ ಇರೋದು. ಅವ್ರಿಂದ ಆಪತ್ ಬಂದವರಾಗಿ
ನಮ್ಗೆ ಸರ್ ಈಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಿಂದ ಒಂದ್ 2-3 ಜನ ಪ್ಲೇಯರ್ಸ್ ಬೇರೆ ಬೇರೆ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ. ಹಾ. ಅವರಲ್ಲಿ ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆರ್ಸಿಬಿ? ಕೆ ಎಲ್ ರಾಹುಲ್ ಒಳ್ಳೆಯವರು, ಮುನೇಶ್ ಪಾಂಡೆ ಇದ್ರು, ಬೌಲರ್ ಆದ್ರೆ ಕೃಷ್ಣಪ್ಪ ಅವರು ತುಂಬಾ ಚೆನ್ನಾಗಿ ಇತ್ತು. ಈಗಲೂ ಚೆನ್ನಾಗಿದೆ. ಸ್ವಲ್ಪ ನಮ್ಗೆ ಪಡಿಕಲ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅಂತ. ಓಕೆ, ಥ್ಯಾಂಕ್ ಯು.